ಸೀತಾ ಸೀತಾ ಯಾಕೆ ಸ್ವಾಮಿ, ಯಾಕೆ ಕರೆದ್ರಲ್ಲ? ಸೀತಾ, ಶ್ರೀಕಾಂತ್ ಬೆಂಗಳೂರಿಗೆ ಹೋದವನು ಇನ್ನೂ ಬಂದಿಲ್ಲವೇ? ಒಂದು ಫೋನ್ ಕೂಡ ಮಾಡಿಲ್ಲ. ಶ್ರೀಕಾಂತ್ ಸೀತಾ ಶ್ರೀಧರ್ ಬಂದಿಲ್ಲವೇ ಇನ್ನು? ಅರಿ, ಅದು ಸರ್ಕಾರಿ ಕೆಲಸ ಆದ್ಮೇಲೆ ಬೇಗ ಬಗೆಹರಿಬೇಕಲ್ಲ. ಬಗೆಹರಿದ ಖಂಡಿತವಾಗಿ ಬರ್ತಾನೆ. ನಾವು ಮಾತ್ರ ಬನಶಂಕರ ತಾಯಿಯನ್ನೇ ನಂಬಿದ್ದೀವಿ ಅಂದ ಮೇಲೆ ಅವನಿಗೆ ಖಂಡಿತ ಕೆಲಸ ಸಿಕ್ಕೇ ಸಿಗುತ್ತೆ. ಅದು ಹೋಗ್ಲಿ, ವಜ್ರೇಗೌಡರ ಮನೆಗೆ ಹೋಗಿದ್ದಲ್ಲ, ಏನಾಯ್ತಿರಿ ಆ ಕೆಲಸ? ಸೀತಾ, ಆ ವಜ್ರೇಗೌಡನಿಗೂ ನನಗೂ ತುಂಬಾ ಜಗಳವಾಯ್ತು ಸೀತಾ, ತುಂಬಾ ಜಗಳವಾಯ್ತು. ಏನ್ರಿ, ವಜ್ರೇಗೌಡರು ನಿಮ್ಮ ಜೊತೆಯಲ್ಲಿ ಜಗಳ ಮಾಡಿದ್ದಾರಾ? ಯಾಕೆ ಜಗಳ ಮಾಡಿದ್ದಾರೆ? ಸೀತಾ, ದುಡ್ಡಿನ ದರ್ಪದಿಂದ, ಅಧಿಕಾರ ದರ್ಪದಿಂದ ಬಡ ರೈತರಿಗೆ ಸರ್ಕಾರ ಉಳಿವೆ ಮಾಡಲು ಕೊಟ್ಟ ಜಾಗದಲ್ಲಿ ದೊಡ್ಡದೊಂದು ಫ್ಯಾಕ್ಟರಿ ಕಟ್ಟುತ್ತೇನೆಂದು ತೀರ್ಮಾನಿಸಿದ್ದಾನೆ. ಅದಕ್ಕೆ ನಾನು ಒಡ್ಡೆಗಿದ್ದಕ್ಕೆ ನನ್ನ ಕೈ ಕಾಲುಗಳನ್ನು ಕತ್ತರಿಸ್ತೀನೆಂದು ಬೆದರಿಕೆ ಹಾಕಿದ್ದಾನೆ ಸೀತಾ ಆ ವಜ್ರೇಗೌಡ. ಆ ವಜ್ರೇಗೌಡನಿಗೆ ಹಾಗೆಲ್ಲ ನಾವು ಅವಕಾಶ ಕೊಡ್ಲೇಬಾರ್ದು. ಹಾಗೆ ಮಾಡ್ತೇವೆ ನಿಜವಾದ್ರೆ ಆ ಬಡವರಿಗೆ ನಾವು ಕೂಡ ಅನ್ಯಾಯ ಮಾಡಿದಂತ ಆಗುತ್ತದೆ. ನಿಜವಾಗ್ಲೂ ಹೇಳಬೇಕಂದ್ರೆ ಅಂತ ಬ್ರಿಟಿಷರನ್ನು ಭಂಗ ಹೊಡೆಯಲು ನೋಡಿ, ಆ ತಾಯಿ ಸೀತಮ್ಮ ಕೈಯಲ್ಲಿ ಖಡ್ಗವನ್ನು ಹಿಡಿದು ಹೋರಾಡಿದಂತೆ ಹಿಂದಿನ ಎಲ್ಲ ಹೆಣ್ಣು ಮಕ್ಕಳು ಸೇರಿ ಅವನಿಗೆ ಫ್ಯಾಕ್ಟರಿಗೆ ನುಗ್ಗಿ ಅವನಿಗೆ ಸರಿಗೆ ಪಾಠವನ್ನೇನೋ ಕಲಿಸಿದ್ದಾರೆ. ಹೌದು ಸೀತಾ, ನಿನ್ನ ಹಾಗೆ ಈ ನಾಡಿನ ಜನ ಎಲ್ಲ ಹೆಣ್ಣು ಮಕ್ಕಳು ಒಂದು ಗೂಡಿದರೆ ಗಿರಿ ಪರ್ವತವನ್ನೇ ಅಲ್ಲಾಡಿಸುವ ಶಕ್ತಿ ನಿಮ್ಮಂತ ಹೆಣ್ಣು ಮಕ್ಕಳ ಕೈಯಲ್ಲಿದೆ. ಅಣ್ಣಾಸ್ತಿಗೆ ಯಾಕೆ ಏನಾದರೂ ತೊಂದರೆ ಆಗಿದೆ ವಜ್ರೇಗೌಡನಿಂದ? ಶ್ರೀಕಾಂತ, ಹೋದ ಕೆಲಸ ಏನಾಯ್ತಪ್ಪ? ಏನಾಯ್ತು? ಸಂಬಂಧಪಟ್ಟ ಅಧಿಕಾರಿಗಳಿಗೆ ವರದಿಯನ್ನು ಕೊಟ್ಟು ಬಂದಿದ್ದಣ್ಣ. ಒಂದು ವಾರದಲ್ಲಿ ಪರ್ಮಿಷನ್ ಪಡೆದುಕೊಂಡು ಪರ್ಮಿಷನ್ ಸಿಗಬಹುದು. ಆದರೆ ನನ್ನಿಂದ ಒಂದು ಮಾತು ತಪ್ಪಾಗಿದೆ ಅಣ್ಣ. ಶ್ರೀಕಾಂತ್, ಅಂತ ತಪ್ಪು ನಿನ್ನಿಂದ ಏನಾಗಿದೆ ಶ್ರೀಕಾಂತ್? ಏನಾಗಿದೆ? ಬೆಂಗಳೂರಿಗೆ ಹೋದಾಗ ಹೊಸ ಪತ್ರಿಕೆ ವಿಷಯ ತಿಳಿಸಲು ನನ್ನ ಗೆಳತಿಯ ಮನೆಗೆ ಹೋಗಿದ್ದಾಗ ಅವರ ತಂದೆಯವರಿಗೆ ಹೃದಯ ಅಪಘಾತವಾಯಿತು. ತಾಯಿ ಇಲ್ಲದ ಅವಳ ಬಾಳಿಗೆ ನೀನೇ ದಾರಿ ದೀಪ ಆಗು ಎಂದು ಅವಳನ್ನು ಕೈಗೂಡಿಸಿ ಕೊನೆಗೂ ಉಸಿರು ಎಳೆದರಣ್ಣ. ಅದೇ ನಾ ಮಾಡಿದ ಒಂದು ತಪ್ಪು. ಮೇಲಾಗಿ ಅವರು ಶ್ರೀಮಂತರು. ಶ್ರೀಕಾಂತ್, ಇದರಲ್ಲಿ ತಪ್ಪೇನಿದೆ? ಒಂದು ತಪ್ಪನೆ ಹೆಣ್ಣಿನ ಬಾಳಿಗೆ ನೀನು ಒಳ್ಳೆಯ ಅಂಬಿಗನಾಗಿ ಅವಳಿಗೆ ದಾರಿ ದೀಪವಾಗಿ ಅವಳ ಸಂಸಾರ ಎಂಬ ದೋಣಿಯನ್ನು ದಡ ಸೇರಿಸಬೇಕೆಂಬುದೇ ನನ್ನ ಆಸೆ ಆಗಿದೆ ಶ್ರೀಕಾಂತ್, ನನ್ನ ಆಸೆ ಆಗಿದೆ. ಏನಪ್ಪ, ಎಲ್ಲಿ ಇರುವುದು ನೋಡು, ಆ ಮಹಾತಾಯಿ ಅಂತ ದುಃಖ ಸಾಗರದಲ್ಲಿ ಅವಳು ಒಬ್ಬಳೇನೆ ಬಿಟ್ಟು ಬಂದಿದ್ಯಲ್ಲ, ಇದು ನಿನಗೆ ಸರಿ ಕಾಣ್ತಾ ಇದೆಯೇನಪ್ಪ? ತಾಯಿ ಮಗನ ಮಾತು ನಿರಾಕರಿಸುವಳೆ. ಒಂದು ವೇಳೆ ಈ ವಿಷಯಕ್ಕೆ ನಾವೇನಾದ್ರೂ ನಿರಾಕರಿಸಿದ್ರೆ ನೀವೇನ್ ಮಾಡ್ತೀಯಪ್ಪ? ಅತಿಗೆ ತಾಯಿ ಮಗನ ಮಾತು ನಿರಾಕರಿಸೋಳೆ. ನೋಡಿದೀಯ ಸೀತಾ, ಈ ನನ್ನ ತಮ್ಮನ ಮಾತುಗಳನ್ನು ಕೇಳಿದರೆ ಹಸಿದ ಹೊಟ್ಟೆ ತುಂಬಿದಂತಾಯ್ತು ಸೀತಾ, ತುಂಬಿದಂತಾಯ್ತು. ಶ್ರೀಕಾಂತ್, ನಮ್ಮ ಒಪ್ಪಿಗೆ ಇದೆ. ಬೇಗನೆ ಹೋಗಿ ನನ್ನ ಸೊಸೆಯನ್ನು ಕರೆದುಕೊಂಡು ಬಾ. ದೃಷ್ಟಿಯನ್ನು ತೆಗೆದು ಮನೆ ತುಂಬಿಸಿಕೊಳ್ಳೋಣ ಶ್ರೀಕಾಂತ್. ಹೋಗಪ್ಪ ಮೈತರ, ಬೇಗ ಹೋಗಿ ಆ ಹೆಣ್ಣು ಮಗಳನ್ನ ಕರ್ಕೊಂಡು ಬಾ. ಬೇಗ ಮನೆ ತುಂಬಿಸ್ಕೊಳ್ತೀರಿ. ನೀ ಬೇಗ ಹೋಗಿ ತೆಂಗಿನಕಾಯಿ ತೆಗೆದುಕೊಂಡು ಬನ್ನಿ. ನನ್ನ ಮೈದನ ಬರೋಷ್ಟರಲ್ಲಿ ನಾವು ಅವ್ರಿಗೆ ಆಯ್ತು ಸೀತಾ. ಅತ್ತಿಗೆ ಯಾರೋ ಮನೆಯಲ್ಲಿ ಇಲ್ಲವೇ? ಅತ್ತಿಗೆ ಹೇಳಿದು ಸಂಭ್ರಮ. ನಮ್ಮ ಮನೆಯಲ್ಲಿ ಏನಾದರೂ ಸಿಹಿ ಸುದ್ದಿ? ಮರಿ ಶಿವಪ್ಪ ನಾಯಕನ ಆಗಮನ. ಶ್ರೀಧರ, ನಿಮ್ಮ ಅಣ್ಣ ಶ್ರೀಕಾಂತ ಬೆಂಗಳೂರಿಗೆ ಹೋದಾಗ ಒಂದು ತಪ್ಪನೆ ಹೆಣ್ಣಿಗೆ ಬಾಳಿಗೆ ಬಾಳನ್ನು ಕೊಟ್ಟು
ಅವಳನ್ನು ಮದುವೆಯಾಗಿ ಜೊತೆಗೆ ಕರೆದುಕೊಂಡು ಬಂದಿದ್ದಾನೆ ಶ್ರೀಧರ್, ಜೊತೆಗೆ ಕರೆದುಕೊಂಡು ಬಂದಿದ್ದಾನೆ. ಅಣ್ಣ, ಇದು ಸಂತೋಷದ ಸುದ್ದಿ. ಕುಲ ಗೋತ್ರ ನೋಡದೆ ಹಿರಿಯರ ಸಮ್ಮುಖದಲ್ಲಿ ಏ, ನನಗೇನು ಸರಿ ಕಾಣ್ತಾ ಇಲ್ಲ. ಅದು ಶ್ರೀಕಾಂತನ ಹಣೆ ಬರ. ಶ್ರೀಧರ, ಕಲಿತವನಾಗಿ ನೀನು ಈ ರೀತಿ ಮಾತನಾಡುವುದೇ? ಈ ಸಮಾಜದಲ್ಲಿ ಇರೋದು ಒಂದೇ ಜಾತಿ, ಒಂದು ಹೆಣ್ಣು ಒಂದು ಗಂಡು, ತಿನ್ನುವ ಆಹಾರನು ಒಂದೇ, ಕುಡಿಯುವ ನೀರನ್ನು ಒಂದೇ, ನಮ್ಮೆಲ್ಲರನ್ನು ಸಾಕುತ್ತಿರುವ ಈ ಭೂತಾಯಿನೂ ಒಂದೇ. ಜಾತಿ ಜಾತಿಯನ್ನು ನಾವೇ ಭೇದ ಭಾವ ಮಾಡಿಕೊಂಡಿದ್ದು ಶ್ರೀಧರ್, ನಾವೇ ಮಾಡಿಕೊಂಡಿದ್ದು. ಶ್ರೀಧರ್ ನೋಡು, ಶ್ರೀಕಾಂತ ಒಳ್ಳೆ ಕೆಲಸವನ್ನೇ ಮಾಡ್ತಾರೆ. ಅದು ಅಲ್ಲದೆ ಪಾಪ ಅವಳ ಕಣ್ಣಿನಲ್ಲಿ ಕೈ ತೊಳೆಯುವಾಗ ಅವಳಿಗೆ ಒಳ್ಳೆ ಮಾರ್ಗದರ್ಶನವಾಗಿ ಆ ಹೆಣ್ಣಿಗೆ ಒಂದು ಬಾಳೆನೆ ಕೊಟ್ಟಿದ್ದಾನೆ. ಇದೆ ತಪ್ಪ? ಆಯ್ತತಿಗೆ ನಿಮ್ಮ ಅನುಮತಿ ಇದ್ದರೆ ನಂದೇನು ಅಭ್ಯಂತರವಿಲ್ಲ. ಎಲ್ಲಿ ಅವು ನವ ಜೋಡಿಗಳು ಕಾಣ್ತಾನೆ ಇಲ್ಲ. ನೋಡು, ನಮ್ಮ ಎಲ್ಲರ ಒಪ್ಪಿಗೆ ಪಡೆದುಕೊಂಡೆ ಆದಷ್ಟು ಬೇಗ ಈ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾನೆ. ಇಷ್ಟರಲ್ಲಿ ಬಂದ್ರು ಬರುವಂತೂ ಮೈದನ. ಆ ಪರಿಮಳ, ಇದೇ ನಮ್ಮ ಮನೆ. ಇವರು ನಮ್ಮ ಅಣ್ಣ, ಇವರು ನಮ್ಮ ಅತ್ತಿಗೆ, ಅವರು ನನ್ನ ಪ್ರೀತಿಯ ಮುದ್ದು ತಮ್ಮ ಶ್ರೀಧರ್ ಅಂತ. ಎಲ್ಲರಿಗೂ ನನ್ನ ನಮಸ್ಕಾರ. ಹೇಳಮ್ಮ, ದೀರ್ಘ ಸುಮಂಗಲಿ ಭಾವವಾಗಿ ಈ ಮನೆಯನ್ನು ನೀನು ತುಂಬಬೇಕು. ಅದು ಅಲ್ಲದೆ ಈ ಮನೆಯಲ್ಲಿ ನೀನು ಯಾವತ್ತು ನಗು ನಗುತ್ತಾ ಬಾಳ್ಬೇಕನ್ನೋದೇ ನನ್ನ ಆಸೆ. ನೀವು ಬೇಗ ಕಾಯಿ ಹೊಡೆಯಿರಿ. ನಾನು ಆದಷ್ಟು ಬೇಗ ಇವಳಿಗೆ ಆರತಿ ಮಾಡಿ ಈ ಮನೆಯಲ್ಲಿ ನಾನೇ ತುಂಬಿಸ್ಕೊಳ್ತೇನೆ. ಪಂಚಪಾಂಡವರು ಇದ್ದಂತ ನಮ್ಮ ಮನೆ ಇಂದು ಕೃಷ್ಣ ನಂದು ಗೋಕುಲವಾಯಿತು. ಇದೇ ಸಂತೋಷ ಸಮಯದಲ್ಲಿ ಕುಣಿದು ಕುಪ್ಪಳಿಸನವೇ? ನಾಯಿ ಕಣ್ಣು ನರಿ ಕಣ್ಣು ಎಲ್ಲರ ಕಣ್ಣು ಆ ದೃಷ್ಟಿ ನಿನ್ನ ಮೇಲೆ ಬೀಳಬಾರ್ದು. ನಿನ್ನ ಬಲಗಾಲಿಟ್ಟು ಪಂಚಪಾಂಡವರಿದ್ದಂತೆ ನಮ್ಮ ಮನೆ ಕೃಷ್ಣ ನಂದು ಗೋಕುಲವಾಯಿತು. ಈ ನಾವೆಲ್ಲರೂ ಸಂತೋಷ ಸಮಯದಲ್ಲಿ ಕುಣಿದು ಕುಪ್ಪಳಿಸನವೇ? ಹಸಿದಾಗ ಹಂಚಿಕೊಂಡು
ಶ್ರೀಕಾಂತ ನೋಡಮ್ಮ, ನೀನು ಬಲಗಾಲಿಟ್ಟು ಈ ಮನೆಗೆ ಬರ್ಬೇಕನ್ನದೆ ನನ್ನ ಆಸೆ. ಬಾರಪ್ಪ, ಬೇಗ ಅವಳನ್ನ ಕದ್ಕೊಂಡು ಒಳಗಡೆ ಬೇಡ. ಸ್ವೀಟ್ ಮಾಡಿದ್ದೇನೆ, ಎಲ್ಲರೂ ಸೇರಿ ಊಟ ಮಾಡೋದೇ. ಬಾ ಪರಿಮಳ, ಹೇಗಿದೆ ನೋಡು ನಮ್ಮ ಹಳ್ಳಿಯ ವಾತಾವರಣ. ಹಕ್ಕಿಗಳ ಚೆಲ್ಲಾಟ, ಕೋಗಿಗಳ ಕೂಗಾಟ, ಹೂಗಳಿಂದ ದುಂಬಿಗಳ ಹೋರಾಟ, ಸೂವಿ ಎಂದು ಬೀಸುವ ಈ ತಂಗಾಳಿಯಲ್ಲಿ ಮೈ ಮರೆತು ನಾವು ಯಾಕೊಂಡು ನಲಿದಾಡಬಾರದೆ? ಹಾಗೇನಿಲ್ಲ ರೀ, ಇವತ್ತು ಯಾಕೋ ನಮ್ಮ ತಂದೆ ತಾಯಿ ನನ್ನ ಗೆಳತಿಯ ನೆನಪು ಬಂತು, ಹಾಗೆ ಸುಮ್ಮನೆ ನಿಂತಿದ್ದೆ ಅಷ್ಟೇ. ಹುಟ್ಟಿದ ಮನೆ ಬಿಟ್ಟು ಬರುವಾಗ ಅದು ಸರ್ವೇ ಸಾಮಾನ್ಯ. ಏನೇ ಇರ್ಲಿ, ಅಲ್ಲ ಒಂದು ಸಾರಿ ನೋಡು ನಗುವ. ಹೋಗ್ರಿ, ನನಗೆ ನಾಚಿಕೆ ಆಗುತ್ತೆ. ಮದುವೆ ಆದ ಮೇಲೆ ನಾಚಿಕೆ ಅನ್ನೋದು ಯಾಕೆ? ಈ ನಿನ್ನ ಗಂಡನ ಮನತನಿಸಲು ಒಂದು ಸುಂದರವಾದ ಗಾನ ಹಾಡಬಾರದೆ? ಹಾಗೆ ಆಗ್ಲಿ ರಾಜ. I